ಖ್ಯಾತ ಸಂಗೀತಗಾರ ಮತ್ತು ಬಹುವಾದ್ಯವಾದಕ ರೂಬನ್ ಜೀಸಸ್ ಮಜಾದೋ ಅವರು ಕೊಳಲು ನುಡಿಸುತ್ತಾ ಅತಿ ದೂರ ಬ್ಯಾಕ್ ಸ್ಟ್ರೋಕ್ ನಲ್ಲಿ ಈಜೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಬಹುಮುಖ ಪ್ರತಿಭೆ ಸಂಗೀತಗಾರ ರೂಬನ್ ಜೀಸಸ್ ಮಜಾದೋ ಸಂತ ಅಲೋಶಿಯಸ್ ಕಾಲೇಜ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಕೊಳಲು ನುಡಿಸುತ್ತಾ ಬೆನ್ನು ಹಿಂದೆ ಹಾಕಿ 700 ಮೀಟರ್ಗಳ ಹೆಚ್ಚು ದೂರ ಈಜಿ ವಿಶ್ವದ ಮೊದಲ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ಈ ಸಾಧನೆಯನ್ನ ಗುರುತಿಸಿ ಅಧಿಕೃತ ಪ್ರಮಾಣ ಪತ್ರವನ್ನು ನೀಡಿದ್ದು ವಿಡಿಯೋ ಪರಿಶೀಲನೆಯ ನಂತರ ನಿಖರ ದೂರವನ್ನ ಘೋಷಿಸುವುದಾಗಿ ತಿಳಿಸಿದೆ. ಈ ವಿಭಾಗದಲ್ಲಿ ಇದು ಮೊದಲ ಸಾಧನೆಯಾಗಿದ್ದು ಈ ಮೊದಲು ಯಾರು ಕೂಡ ಈ ರೀತಿಯ ಪ್ರಯತ್ನವನ್ನ ಮಾಡಿಲ್ಲ. ಫೂಲ್ನ ಕಾರ್ನರ್ ಸುತ್ತಲೂ ಈಜಿದರೆ 150 ಮೀಟರ್ ಎಂದು ಗಣನೆ ಮಾಡಲಾಗುತ್ತೆ. ರೂಬೆನ್ ಅವರು 5 ಸುತ್ತು ಮತ್ತು 75 ಮೀಟರ್ಗಳನ್ನ ಪೂರ್ಣಗೊಳಿಸಿದ್ದು ನಿಖರ ಗಣನೆಯ ಪ್ರಕಾರ 700 ಮೀಟರ್ಗೂ ಹೆಚ್ಚು ದೂರ ಈಜಿದ್ದಾರೆ ಎಂದು ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಾಧನೆ ಬಗ್ಗೆ ಆ್ಯಕ್ಚುಲಿ ನಾನು ಕಳೆದ 1 ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಲೋಶಿಯಸ್ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಇದು ಸ್ವಿಮ್ಮಿಂಗ್ ಮತ್ತು ಫ್ಲೂಟ್ ಪ್ಲೇ ಮಾಡೋದು ಅಷ್ಟು ಸುಲಭ ಇಲ್ಲ. ಅದು ಬ್ಯಾಕ್ ಫ್ಲೋಟ್ ಮಾಡುವಾಗ ಅದು ಹೆಡ್ ಪೊಸಿಷನ್ ಮೇಂಟೈನ್ ಮಾಡಬೇಕು. ಸ್ವಲ್ಪ ನೀರು ತಾಗಿದೆ ಸಹ ಅದು ಕಷ್ಟ ಆಗ್ತದೆ. ನಾವು ತುಂಬ ರಿಸರ್ಚ್ ಮಾಡಿದ್ದೇವೆ ಈ ಬ್ಯಾಕ್ ಸ್ವಿಮ್ ಮತ್ತು ಫ್ಲೂಟಲ್ಲಿ ದರ್ ಇಸ್ ನೋ ಸಚ್ ರೆಕಾರ್ಡ್. ಸೊ ಅದಾದ ನಂತರ ನಮಗೆ ಅದು ಐಡಿಯಾ ಬಂತು. ಸೊ ಮತ್ತೆ ನಾವು ಕೆಲಸ ಸ್ಟಾರ್ಟ್ ಮಾಡಿದೆ ಮತ್ತು ಈ ಡೇಟಿಗೆ ಇದು ಆಯಿತು. ಇಲ್ಲ ಇದು ಹೊಸ ರೆಕಾರ್ಡ್. ಇಟ್ಸ್ ಅ ನ್ಯೂ ರೆಕಾರ್ಡ್ ಆ್ಯಂಡ್ ಬೇರೆ ಯಾರಿದ್ರೆ ದೇ ಹ್ಯಾವ್ ಟು ಬ್ರೇಕ್ ದಟ್ ರೆಕಾರ್ಡ್.